ಸರ್ಕಾರ, ರಾಜ್ಯ ಸರ್ಕಾರ ಏನು ನಾವು ಮೈಸೂರಿನ ರಾಜರು, ಮೈಸೂರಿನ ಅರಮನೆ, ದಸರಾ ಹಬ್ಬ, ನಾಡಿನ ಹಬ್ಬ, ಇವತ್ತು ಕೇವಲ ದಸರಾ ಹಬ್ಬ, ನಾಡ ಹಬ್ಬ ಅಂದ್ರಿಗಿನ ಕೇವಲ ಕರ್ನಾಟಕಕ್ಕೊಂದೇ ಸೀಮಿತ ಅಲ್ಲ. ಸುಮಾರಾಗಿ ಅವ್ರದ್ದೊಂದು ಇತಿಹಾಸ, ಸುಮಾರಾಗಿ 548 ವರ್ಷಗಳ ಕಾಲ ಅವರು ಆಳ್ವಿಕೆಯನ್ನು ಮಾಡ್ಕೊಂಡು ಬಂದಾರ. 1947ರಲ್ಲಿ ದೇಶದಲ್ಲಿ ಅನೇಕ ಸಣ್ಣ ಸಣ್ಣ ಅಂದ್ರಿಗಿನ ರಾಜಮನೆತನ ಇದ್ದಂಥವ್ರು ಎಲ್ಲರೂ ಕೂಡ ಅವತ್ತಿನ ಸಂದರ್ಭದಲ್ಲಿ ಅವತ್ತು ಸರ್ಕಾರದ ಜೊತೆಲಿ ಶರಣಾಗಿ ಅನ್ನೋದಕ್ಕಿಂತ ಒಪ್ಪಂದದಿಂದ ಎಲ್ಲರೂ ಕೂಡ ರಾಜಮನೆತನದನ್ನು ಬಿಟ್ಟುಕೊಟ್ಟು ನಂತರ ಅವತ್ತು ಉಳಿದಿರೋಂಥದ್ದು ಕೇವಲ ನಿಜಾಮರು ಜೊತೆಲಿ ನಮ್ಮ ಮೈಸೂರು ಮನೆತನದವರು ಅವತ್ತಿನ ಕಾಲದಲ್ಲಿ ಉಳ್ಕೊಂಡಂಥ ಟೈಮಲ್ಲಿ ಕರ್ನಾಟಕದ ಸರ್ಕಾರಗಳು ಯಾರೇ ಬರಲಿ ಯಾರೇ ಹೋಗ್ಲಿ ನಾಡ ಹಬ್ಬ ಅಂತೇಳಿ ಮಾಡ್ಕೊಂಡ್ಬರೋದು, ಅವ್ರಿಗೆ ಗೌರವ ಸಲ್ಲಿಸೋದು. ನಾವು ಈ ಪ್ರಜಾಪ್ರಭುತ್ವ ಇಷ್ಟೊಂದು ದೊಡ್ಡದಿದ್ದಂಥ ಟೈಮಲ್ಲಿ ಕೂಡ ಅವ್ರಿಗೊಂದು ಸ್ಥಾನ, ಯಾಕಂದ್ರೆ ಅವರು ರಾಜಮನೆತನರಾಗಿರೋ ಕಾರಣ ಅವ್ರನ್ನ ಅಂಬಾರಿ ಮೇಲೆ, ನಮ್ಮ ಚಾಮುಂಡೇಶ್ವರಿ ತಾಯಿನ ಅಂಬಾರಿ ಮೇಲೆ ಮೆರವಣಿಗೆಯನ್ನು ಮಾಡೋದು ಒಂದು ವೈಭವ, ಅಂದ್ರೆ ಅದೊಂದು ಗತವೈಭವ ಯಾವ ರೀತಿಯಲ್ಲಿ ಇರ್ತತನೋ ಅವೆಲ್ಲ ಕೂಡ ಎಲ್ಲ ಸರ್ಕಾರಗಳು ಮಾಡ್ಕೊಂತ ಬಂದಂತ ಟೈಮಲ್ಲಿ ಇವತ್ತು ಒಂದು ಏನಂದ್ರೆ ಈಗಿನ ಸರ್ಕಾರ ಕೆಲವೊಂದು ಮೊನ್ನೆನೆ ಒಂದು ಕಾಯ್ದೆಯನ್ನು ತರೋಂಥ ಕೆಲಸ ಮಾಡಿ ಏನು ಈ ಕಾಯ್ದೆ ಅಂದ್ರೆಗಿನ ಏನು ಇವತ್ತು ಈ ಸದನದಲ್ಲಿ ಅರಮನೆ ಮೈದಾನ ಸಂಬಂಧಪಟ್ಟಿರೋಂಥ ಒಂದು ಇಲ್ಲ ಸರ್ ಒಂದು ಕಾನೂನನ್ನು ತರೋಂಥ ಕೆಲಸ ಮೊನ್ನೆ ಅಂದ್ರಿಗಿನ ಸುಮಾರಾಗಿ ರೀಸೆಂಟ್ ಆಗಿ ಈ ಸದನ ನಡೆಯಂತ ಟೈಮಲ್ಲೇ ಒಂದು ಇದನ್ನ ಕಾಯ್ದೆಯನ್ನು ತಂದು, ಆ ಕಾಯ್ದೆಯಲ್ಲಿ ಏನಂದ್ರೆಗಿನ ಎಲ್ಲೋ ಒಂದು ಕಡೆ ಈ ಅರಮನೆ ಮೈದಾನ ಅಂದ್ರೆಗಿನ ಪ್ಯಾಲೇಸ್ ಗ್ರೌಂಡ್ಸ್ ಇದೆಲ್ಲ, ಆ ಜಮೀನನ್ನು ಸ್ವಾಧೀನ ಮಾಡ್ಕೋಬೇಕು ಅನ್ನೋಂಥ ಕಾರಣದಿಂದ, ಅಂದ್ರೆ ಇದು ಭೂ ಕಬಳಿಕೆ ಕಾಯ್ದೆ ಇದೆಯಲ್ಲ, ಆ ಕಾಯ್ದೆಯನ್ನು ತರಬೇಕು ಅಂದೇಳಿ, ಸ್ವಾಧೀನ ಪಡಿಸ್ಕೋಬೇಕಂದೇಳಿ ಅವರು ಒಂದು ಕಾಯ್ದೆಯನ್ನು ಕೂಡ ತಂದಾರ. ಭೂ ಸ್ವಾಧೀನ ಕಾಯ್ದೆ, ಸಾರಿ ಓಕೆ ಭೂ ಸ್ವಾಧೀನ ಕಾಯ್ದೆ, ಭೂ ಸ್ವಾಧೀನ ಕಾಯ್ದೆಯನ್ನು ತಂದು ಅದನ್ನ ಎಲ್ಲೋ ಒಂದು ಕಡೆ ಸ್ವಾಧೀನ ಮಾಡ್ಕೋಬೇಕು ಸರ್ಕಾರ ಅನ್ನೋಂಥದ್ದು ಅವ್ರು ಮಾಡಿದಂತ ಟೈಮಲ್ಲಿ ಇವತ್ತು ನಾನು ಅವ್ರ ಇತಿಹಾಸದ ಬಗ್ಗೆ ಹೇಳಕ್ ಹೋಗಲ್ಲ. ಅನೇಕ ಮುಂಚೆಯಿಂದ ಕೂಡ ಅವ್ರದೇ ಆದಂತ ಸೇವೆಗಳು ಇದೆ. ಸೇವೆ ಅಂದ್ರೆಗಿನ ಸಾಕಷ್ಟು ಅಣೆಕಟ್ಟುಗಳು, ಅಂದ್ರೆ ಸಾಕಷ್ಟು ಡ್ಯಾಮುಗಳು ಕಟ್ಟಿದಾರ, ಅಣೆಕಟ್ಟುಗಳು ಮಾಡಿದಾರ, ಜೊತೆಲಿ ಆಸ್ಪತ್ರೆಗಳು ಕಟ್ಟಿದಾರ, ಕೈಗಾರಿಕೆಗಳಿಗೆ ಒಂದು ಶಕ್ತಿಯನ್ನು ತುಂಬಂತ ಕೆಲಸ ಮಾಡಿದಾರ, ಆರೋಗ್ಯದಲ್ಲಿ, ಶಿಕ್ಷಣದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಅವ್ರದ್ದು ಕೊಡುಗೆ ಬಹಳ ಅಪಾರವಾದಂಥದ್ದು ಅನ್ನೋಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರೋಂಥ ವಿಚಾರ. ಹಂಗಾಗಿ ಇವತ್ತು ಸರ್ಕಾರ ಅನ್ನೋಂಥದ್ದು ಇವತ್ತು ಮೊನ್ನೆ ಸುಗ್ರೀವಾಜ್ಞೆ, ಆ ಸುಗ್ರೀವಾಜ್ಞೆ ರೀಸೆಂಟ್ ಆಗಿ ಅಂದ್ರಿಗಿನ 11ನೇ ತಾರೀಕಿಗೆ ಇದೇ ತಿಂಗಳು ಏನು ಅಧಿವೇಶನ ನಡೀತದನ್ನ ಅದರಲ್ಲಿ ಒಂದು ಸುಗ್ರೀವಾಜ್ಞೆಯನ್ನು ಹೊಡಿಸಿದ್ದಾರೆ. ಈ ಸುಗ್ರೀವಾಜ್ಞೆ ಏನು ಹೊಡಿಸಿದಾರೆ ಅಂದ್ರಿಗಿನ ಈ ಜಮೀನ್ ಏನಿದ್ದನೋ ಅದನ್ನ ಸರ್ಕಾರ ಅದನ್ನ ಒಂದು ಕಾಯ್ದೆಯನ್ನು ತಂದು ಆ ಸ್ವಾಧೀನ ಪಡ್ಕೋಬೇಕು ಅಂತೇಳಿ ಅವರೊಂದು ಕಾಯ್ದೆಯನ್ನು ತರುವಂತ ಕೆಲಸ ಕೂಡ ಮಾಡಿದಾರೆ. ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ನಡೆಯಂತ ಟೈಮಲ್ಲಿ ಕೂಡ ಅಲ್ಲ, ನಾನು ಹೇಳ್ತೀನಿ ಸರ್, ಮತ್ತೆ ಮುಂದಕ್ಕೆ ಹೋಗ್ತೀನಿ. ಅಲ್ಲಲ್ಲ ನಾನು ಕ್ಲಾರಿಟಿ ಮಾಡ್ತೀನಿ ಸರ್. ಅದು ಟೋಟಲ್ ಆಗಿ ನಮಗಿರುವಂತದ್ದು 472 ಎಕರೆಗೆ. ಈ 472 ಎಕರೆ ಏನಿದೆನೋ ಅವರು ಏನು ಇವತ್ತು ರಾಜಕೀಯವಾಗಿ ದುರುದ್ದೇಶದಿಂದ ಏನು ಈ ಬಿಲ್ಲು ಏಕಾಏಕಿಯಾಗಿ ತಂದು ಏನಿವತ್ತು ಇದನ್ನ ಸ್ವಾಧೀನ ಪಡಿಸ್ಕೋಬೇಕು ಅಂತೇಳಿ ಸುಗ್ರೀವಾಜ್ಞೆ ಏನು ತಂದಿದಾರೋ, ಈ ತಂದಂತ ಟೈಮಲ್ಲಿ ಎಲ್ಲೋ ಒಂದು ಕಡೆ ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ನಡೀತಾ ಇದೆ, ಇಲ್ಲ ಅನ್ನಕ್ ಹೋಗಲ್ಲ. ಸುಪ್ರೀಂ ಕೋರ್ಟದಲ್ಲಿ ಅದು ನಡೆಯಂತ ಟೈಮಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಏನು ಹೇಳಿದೆ, ಇದನ್ನ ಡೇಟ್ ಕೂಡ ಫಿಕ್ಸ್ ಮಾಡಿದೆ. ಇವರು 11ನೇ ತಾರೀಕು ಕೊಟ್ಟಿದಾರ, ಇದೇ ತಿಂಗಳು 20ನೇ ತಾರೀಕಿಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ಬರ್ತಾ ಇದೆ, ವಿಚಾರಣೆ ಬರ್ತಾ ಇದೆ. ನಾನು ಕ್ಲಾರಿಟಿ ಕೊಡ್ತೀನಿ. ಈ ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ಇವತ್ತು ವಿಚಾರಣೆ ಬರೋಂತ ಟೈಮಲ್ಲಿ ಏಕಾಏಕಿಯಾಗಿ ಸುಗ್ರೀವಾಜ್ಞೆ ಓಡಿಸಿ ಈ ಸುಗ್ರೀವಾಜ್ಞೆ ಮೂಲಕ ಅವ್ರನ್ನ ಸ್ವಾಧೀನ ಮಾಡ್ಕೋಬೇಕು, ಅದನ್ನ ಕಾನೂನು ತರಬೇಕಂದೇಳಿ ಹೊರಟಿದ್ದಾರೆ. ಬಂದಂತ ಟೈಮಲ್ಲಿ ನಮ್ಮ ನಿಲುವು ಏನಂತ ಹೇಳಿದ್ರೆ, ಇವತ್ತು ಬಹಳಷ್ಟು ಸಾರಿ 1996ರಲ್ಲಿ ಕೂಡ ಇದೇ ರೀತಿಯಲ್ಲಿ ಕೂಡ ಮತ್ತೆ ಪುನಃ ಕೋರ್ಟ್ಗೆ ಹೋದಂತ ಟೈಮಲ್ಲಿ ಕೂಡ ಎಲ್ಲ ಅವ್ರ ಪರವಾಗಿ ಇವ್ರ ಪರವಾಗಿ ಎಲ್ಲಾ ರೀತಿಯಲ್ಲೂ ಕೂಡ ಕೇಳ್ಕೊಂಡು ಕೂಡ ಏನ್ ಮಾಡ್ತಾರೆ, ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಡಿಸಿಷನ್ ಬರುತ್ತೆ, ಏನೋ ತೀರ್ಪು ಕೊಡಬೇಕು, ಏನೋ ನಾನು ಮುಂದೆ ಏನ್ ಮಾಡ್ಬೇಕನ್ನಂತ ತೀರ್ಪು ಕೊಡಬೇಕು ಅನ್ನಂತ ತೀರ್ಮಾನ ತಗೊಂಡಂತ ಟೈಮಲ್ಲಿ ಅವ್ರು ಏನ್ ಮಾಡ್ತಾರ, ಅವರು ಎಲ್ಲ ಒಂದು ಕಡೆ 20ನೇ ತಾರೀಕಿಗೆ ಕೇಸ್ ಬರ್ತದ ಒಂದೇ ಕಾರಣದಿಂದ ಇವತ್ತು ಸುಗ್ರೀವಾಜ್ಞೆ ಹೊಡಿಸಿ ಆ ಸುಗ್ರೀವಾಜ್ಞೆ ಮೂಲಕ ಆ ಜಮೀನ್ ಏನಿದೆ ಸ್ವಾಧೀನ ಮಾಡ್ಕೋಬೇಕಂತೇಳಿ ಹೊರಡ್ತಾರೆ.
ಹೊರಟಂತ ಟೈಮಲ್ಲಿ ನಮ್ಮ ವಾದ ಇಷ್ಟೇ. ಯಾಕಂದ್ರೆ ಇವತ್ತು ರಾಜಮನೆತನ ಅಂದ ತಕ್ಷಣ ಬಹಳಷ್ಟು ಒಂದು ದೊಡ್ಡವಾದಂತಹ ಗೌರವ ಇರುವಂತ ರಾಜಮನೆತನಕ್ಕೆ ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ ಗೌರವ ಕೊಡುವಂತ ಟೈಮಲ್ಲಿ ಇವತ್ತು ಎಲ್ಲೋ ಒಂದು ಕಡೆ ನಮ್ಮ ಯದುವೀರರು ಅಲ್ಲಿ ಲೋಕಸಭಾ ಸದಸ್ಯರಾಗಿದ್ದಾರೆ. ಲೋಕಸಭಾ ಸದಸ್ಯರಾಗಿ ಅವರು MP ಆಗಿ ಕೂಡ ಕಾರ್ಯನಿರ್ವಹಿಸ್ತಿದಾರ. ಇದ್ದಂತ ಟೈಮಲ್ಲಿ ಕೇವಲ ಪೊಲಿಟಿಕಲ್ ಆಗಿ ದ್ವೇಷದ ಸಲುವಾಗಿ ಇವತ್ತು ಎಲ್ಲೋ ಒಂದು ಕಡೆ ರಾಜಮನೆತನದಲ್ಲಿದ್ದಂಥವ್ರು ಪೊಲಿಟಿಕಲ್ ಪಾರ್ಟಿಯಲ್ಲಿ ಅವರು ಬಿಜೆಪಿಯಿಂದ ಅವರು ನಿಂತು ಗೆದ್ದಿರೋ ಕಾರಣ ಒಂದೇ ಒಂದು ದ್ವೇಷದ ರಾಜಕಾರಣಕ್ಕೋಸ್ಕರವಾಗಿ ಇವತ್ತು ಈ ರೀತಿ ಅವ್ರಿಗೆ ತೊಂದರೆ ಕೊಡೋಂಥ ಕೆಲಸ ಏನಿದೆ ಅದು ತೀವ್ರವಾಗಿ ನಾವು ವಿರೋಧ ಮಾಡೋಂಥ ಕೆಲಸ ಕೂಡ ಮಾಡ್ತೀವಿ. ಅದ್ರ ಜೊತೆಲಿ ವಿರೋಧ ಅಂದ್ರೆಗಿನ ಇವತ್ತು ಎಲ್ಲರೂ ಕೂಡ ಇವತ್ತು ಎಲ್ಲ ವಿಚಾರಗಳನ್ನು ತಗೊಂಡಂತ ಟೈಮಲ್ಲಿ ಕೂಡ ಇವತ್ತು ಒಂದು ರೀತಿ ಅವರು ಸಂಸದರು ಕೂಡ ಹೇಳಿದ್ರು, ನೋಡಿ ಇದು ಏನೇ ಇದ್ರೂ ಕೂಡ ಕೋರ್ಟಲ್ಲಿ ನಡೀತಾ ಇದೆ. ಕೋರ್ಟಲ್ಲಿ ನಡೆಯುವಂಥ ಟೈಮಲ್ಲಿ ಸ್ವಲ್ಪ ನೀವೆಲ್ಲರೂ ಕೂಡ ತಾಳ್ಮೆ ಇರಬೇಕಾಗುತ್ತೆ. ಸರ್ಕಾರಗಳು ಈ ರೀತಿ ಸುಗ್ರೀವಾಜ್ಞೆ ಓಡಿಸೋದು ಇನ್ನೊಂದು ಮಾಡೋದು ಹೋದ್ರಿಗಿನ ಅದು ನೋಡೋಕೆ ಸರಿ ಕಾಣಲ್ಲ. ನಮ್ಮನ್ನೆಲ್ಲರೂ ಕೂಡ ಇವತ್ತು ರಾಜಮನೆತನರು ಅಂತೇಳಿ ಎಷ್ಟೋ ವರ್ಷಗಳ ಕಾಲ ಈ ರಾಜ್ಯವನ್ನು ಆಳಿವನ್ನಂತ ಕಾರಣದಿಂದ ನಮ್ಗೆ ಗೌರವವನ್ನು ಕೊಟ್ಕೊಂತ ಬಂದಾರ. ಇವತ್ತು ಕೂಡ ನಮಗೆ ದಸರಾ ಉತ್ಸವ ಅದಕ್ಕೆ ನಮಗೆ ಒಂದು ರೀತಿ ನಮಗೆ ಎಷ್ಟು ಗೌರವ ಅಂದ್ರಿಗಿನ ಯಾವೊಬ್ಬ ಪ್ರಧಾನಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಎಷ್ಟು ಗೌರವವನ್ನು ಕೊಡ್ತಾ ಆ ರೀತಿ ಗೌರವವನ್ನು ಕೊಟ್ಕೊಂತ ಬಂದ್ರಿ. ಈ ನಾಡಿನಲ್ಲಿ ರಾಜರು ಅಂದ ತಕ್ಷಣ ಒಂದು ಮನೆತನ ಅಂದ ತಕ್ಷಣ ಅವ್ರ ಗೌರವವನ್ನು ಜೊತೆ ಅವ್ರಿಗೆ ರಾಜರಿಗೆ ಯಾವ ರೀತಿಯಲ್ಲಿ ಗೌರವ ಕೊಟ್ಕೊಂತ ಬಂದ್ರಿ. ಇವತ್ತು ಏಕಾಏಕಿಯಾಗಿ ತಾವು ಈ ರೀತಿ ನಿರ್ಧಾರ ಮಾಡೋದ್ರಿಂದ ಸುಗ್ರೀವಾಜ್ಞೆ ಓಡಿಸೋದ್ರಿಂದ ಇದು ಸರಿಯಲ್ಲ ಅನ್ನೋಂಥದ್ದು ಕೂಡ ಒಂದು ತೀರ್ಮಾನ ಕೂಡ ಇದೆ. ಅದೇ ರೀತಿಯಲ್ಲಿ ಕೂಡ ಅವರು ಒಂದು ಸರಿ ಇದೇ ಜನವರಿಯಲ್ಲಿ 23ರಲ್ಲಿ ಕೂಡ ಅಲ್ಲಿ ಸಚಿವ ಸಂಪುಟದಲ್ಲಿ ತಗೊಂಡೋದಂತ ಸಂದರ್ಭದಲ್ಲಿ ಕೂಡ ಅವ್ರ ಸಚಿವ ಸಂಪುಟದಲ್ಲಿ ಕೂಡ ಕೆಲವು ಮಂದಿ ಒಪ್ಪಿಗೆ ಕೂಡ ಕೊಡಲ್ಲ. ಎಲ್ಲ ಒಂದು ಕಡೆ ಮುಖ್ಯಮಂತ್ರಿಗಳು ಬೇರೆ ತಗೊಂಡು ಇದನ್ನ ಹೆಂಗನ ಮಾಡಲೇಬೇಕನ್ನಂತ ಕಾರಣದಿಂದ ಅವರು ಸಂಪುಟದಿಂದ ಕೂಡ ಒಂದು ತೀರ್ಮಾನವನ್ನು ತಗೊಂಡು ಬಂದಂತ ಟೈಮಲ್ಲಿ ಕೂಡ ನಮ್ದು ಏನಂತ ಹೇಳ ಇವತ್ತು ಇದಕ್ಕೋಸ್ಕರವಾಗಿ TDR ಸಲುವಾಗಿ ನೀವು ಇಷ್ಟೊಂದು ದೊಡ್ಡ ರಾದ್ಯಂತ ಮಾಡ್ತಾ ಇದ್ರಿ. ಇವತ್ತು ನಾನು ಹೇಳ್ತೀನಿ, ಯಾಕಂದ್ರೆ ಇವತ್ತು ಮೂಡ ಕೇಸ್ ವಿಚಾರಣೆಯಲ್ಲಿ ಈ ಮೂಡ ಕೇಸ್ ವಿಚಾರಣೆದಲ್ಲಿ ನಿಮ್ಗೇನು ಇವತ್ತು ಇಷ್ಟೊಂದು ದೊಡ್ಡ ರಾದ್ಯಂತ ಆಗಂತ ಟೈಮಲ್ಲಿ ನಿಮಗೆ ಹತ್ತತ್ರ 15 ಸೈಟ್ 20 ಸೈಟ್ ಗೊತ್ತಿಲ್ಲ, ನನಗೆ ಕ್ಲಿಯರ್ ಆಗಿಲ್ಲ. 14 ಸೈಟ್ಗಳು. ಈ 14 ಸೈಟ್ಗಳಿಗೆ ತಾವು ಎಷ್ಟು TDR ಕೇಳ್ತಾ ಇದ್ರಿ? ಹತ್ತತ್ರ 60 ಕೋಟಿ ಕೇಳ್ತಾ ಇದ್ರಲ್ಲ, 60 ಕೋಟಿನ 70 ಕೋಟಿನ ಕೇಳ್ತಾ ಇದ್ರಿ, 60 ಕೋಟಿ ಕೇಳ್ತಾ ಇದ್ರಿ. ಅಂದ್ರೆ ನಿಮ್ಗೆ ಒಂದು 14 ಸೈಟಿಗೆ ನೀವು ಹತ್ತತ್ರ ನೀವು 60 ಕೋಟಿ TDR ಕೇಳುವಂತ ಟೈಮಲ್ಲಿ ಇವತ್ತು ಇಷ್ಟು ದೊಡ್ಡ ಆಸ್ತಿ, ಇವತ್ತಿನ ಆಸ್ತಿನ ಅವತ್ತಿನ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಅವತ್ತು ಒಂದು ತೀರ್ಮಾನ ಏನಂದ್ರೆ ಅವತ್ತಿನ ರಾಜಮನೆತನದವರು ಅಂದ್ರೆ ಅವತ್ತು ರಾಜಮನೆತನದ ಮೂಲತಃ ಇದು ಆಸ್ತಿ ಬಂದು ರೆವರೆಂಟ್ ಗ್ಯಾರೆಂಟಿ ಅವ್ರದ್ದು ಆ ಸೇರಿದಂತ ಪ್ರಾಪರ್ಟಿಯಲ್ಲಿ 1973ರಲ್ಲಿ ಅವರು ಜಯಚಾಮರಾಜ ಒಡೆಯರು ಅವ್ರನ್ನ ಪೋಷಕರು ಖರೀದಿ ಮಾಡಿದಂತ ಟೈಮ್ಲಿ 1874ರಲ್ಲಿ ಅರಮನೆ ಅನ್ನೋಂಥದ್ದು ಅವತ್ತು ನಿರ್ಮಾಣ ಪ್ರಾರಂಭ ಮಾಡ್ತಾರೆ. ಮುಕ್ತಾಯ ಆಗಿರೋದು 1878ರಲ್ಲಿ ಮುಕ್ತಾಯ ಆಗುತ್ತೆ. ಇವತ್ತು ಇವೆಲ್ಲ ಇದ್ದಂತ ಟೈಮಲ್ಲಿ ಕೂಡ ಇವೆಲ್ಲ ಇದ್ದಂತ ಟೈಮಲ್ಲಿ ಇಷ್ಟೊಂದು ದೊಡ್ಡ ಆಸ್ತಿಯನ್ನು ಕೇವಲ ನೀವು ದೇಶದ ರಾಜಕಾರಣಿ ಸಲುವಾಗಿ ಸಂಸದರಿದ್ದಾರ ಬಿಜೆಪಿಯಿಂದ ಅನ್ನೋಂಥ ಕಾರಣದಿಂದ ಇವತ್ತು ನಿಮ್ಮ ಆಸ್ತಿಗಳು ಬೇಕಾದ್ರೆ TDR ಬೇಕಾದ್ರೆ 60 ಕೋಟಿ ಕೇಳ್ತೀರಿ. ಇಷ್ಟೊಂದು ದೊಡ್ಡ ಆಸ್ತಿಯನ್ನು ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ನಡೆಯುವಂತ ಟೈಮಲ್ಲಿ ಕೂಡ ಏಕಾಏಕಿಯಾಗಿ ನೀವು ಒಂದು ರೀತಿ ಈ ರೀತಿ ಮಾಡೋದ್ರಿಂದ ಎಲ್ಲ ಒಂದು ಕಡೆ ನಮಗೆ ನೋವನ್ನು ಕೂಡ ಕೊಡಂತ ಕೆಲಸ ಆಗುತ್ತೆ. ಆ ಭಾಗದಲ್ಲಿದ್ದಂತ ಚಾಮರಾಜನಗರ ಜಿಲ್ಲೆಯವರು, ಮೈಸೂರು ಜಿಲ್ಲೆಯವರು, ಬೀದರ್ದಲ್ಲಿದ್ದಂಥವ್ರು, ಚಿತ್ರದುರ್ಗದಲ್ಲಿ ಇದ್ದಂಥವ್ರು ಎಲ್ಲರೂ ಕೂಡ ರಾಮ್ಲಣ್ಣವರೇ ತಾವು ಮಾತಾಡಲೇಬೇಕು. ಎಂಥ ಪರಿಸ್ಥಿತಿಯಲ್ಲಿ ಕೂಡ ನೀವು ನಮ್ಮ ರಾಜ ಮನೆತನವರಿಗೆ ಇಷ್ಟೊಂದು ನೋವು ಆಗ್ತಾ ಇದೆ. ನೋವಾಗಂತ ಟೈಮಲ್ಲಿ ಸರ್ಕಾರ ಈ ರೀತಿ ನಡೆಸ್ಕೊಂತ ಇದೆ. ಈ ರೀತಿ ನಮ್ಮನ್ನ ಬೀದಿ ತಳ್ಳಂತ ಕೆಲಸ ನಮ್ಮ ರಾಜರಿಗೆ ಮಾಡ್ತಾ ಇದ್ದಾರೆ. ಆ ಮಾಡೋಂಥ ಟೈಮಲ್ಲಿ ನೀವು ಸುಮ್ಮನೆ ಇದ್ರೆ ಸರಿಯಲ್ಲ ಅಂತೇಳಿ ನನಗೆ ಒತ್ತಾಯ ಬರ್ತಾ ಇರೋ ಕಾರಣ ಇವತ್ತು ಇದನ್ನ ನಾನು ತೀವ್ರವಾಗಿ ವಿರೋಧ ಮಾಡೋಂಥ ಕೆಲಸ ಮಾಡ್ತೀನಿ. ಜೊತೆಲಿ ಏನೇ ಇದ್ರು ನಾನೇನ್ ಹೇಳ್ತೀನಿ, ಸರ್ಕಾರಗಳು ಅನ್ನೋಂಥದ್ದು ಯಾರೋ ಅದೇ ಅವಕಾಶ ಇದ್ದಂತ ಟೈಮಲ್ಲಿ ಬಂದಿರ್ಬೋದು, ಇಲ್ಲ ಅನ್ನಕ್ ಹೋಗಲ್ಲ. ಬಂದಂತ ಟೈಮಲ್ಲಿ ನಾವು ಯಾವ ರೀತಿಯಲ್ಲಿ ನಡ್ಸ್ಕೋಬೇಕು, ಅವ್ರನ್ನ ಬೇಕಾದ್ರೆ ಕರೆಸಬೇಕು. ರಾಜಮನೆತವ್ರನ್ನ ಸರ್ಕಾರ ಕಳಿಸಿ ಅವ್ರ ಹತ್ರ ಚರ್ಚೆ ಮಾಡಿಕೊಂಡು ಫ್ರೆಂಡ್ಲಿ ಆಗಿ ಚರ್ಚೆ ಮಾಡಿಕೊಂಡು ನಿಮ್ಗೆ ಏನ್ ಕೊಡಬೇಕಾಗುತ್ತೆ, ಏನ್ ತಗೋಬೇಕಾಗುತ್ತೆ, ಜಮೀನು ಎಷ್ಟು ತಗೋಬೇಕಾಗುತ್ತೆ, ಅಗಲೀಕರಣ ಸಲುವಾಗಿ ಏನ್ ಬೇಕಾಗುತ್ತೆ ಅಂದ್ರೆ ಕುಂತ್ಕೊಂಡು ಸಾಲ್ವ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತಿತ್ತಲ್ಲ. ಆದ್ರೆ ಏಕಾಏಕಿಯಾಗಿ ಸುಗ್ರೀವಾಜ್ಞೆ ಓಡಿಸೋದ್ ಮೂಲಕ ಎಲ್ಲರಿಗೂ ಕೂಡ ನೋವನ್ನು ತರಂತ ಕೆಲಸ ಮಾಡಿದೆ. ಜೊತೆಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ಏನಾಗುತ್ತೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಹಂಗೆ ಇದ್ರ ಬಗ್ಗೆ ನಾನು ತೀವ್ರವಾಗಿ ಎದುರು ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಫೈನಲ್ ಅಲ್ಲ. ಹಂಗಾಗಿ ಈ ವಿಚಾರದ ಬಗ್ಗೆ ನಾನು ನಮ್ಮೆಲ್ಲರೂ ಒತ್ತಾಯ ಮೇರೆಗೆ ನೀನು ಮಾತಾಡಲೇಬೇಕು ಅನ್ನೋಂಥ ಟೈಮಲ್ಲಿ ನಾನು ಇದನ್ನ ತಮ್ಮ ಮೂಲಕ
ಈ ರಾಜ್ಯ ಸರ್ಕಾರಕ್ಕೆ ಒಂದು ತಿಳಿಸುವಂತ ಕೆಲಸ ಬೇಕು. ಈ ನಾಡಿನ ಜನರಿಗೆ ರಾಜಮನೆತನ ಬಗ್ಗೆ ಕೂಡ ಹೇಳುವಂತ ಕೆಲಸ ಆಗಬೇಕು ಅನ್ನೋ ಕಾರಣದಿಂದ ಇವತ್ತು ಈ ಪತ್ರಿಕೆ ಹೇಳಿಕೆಯನ್ನು ಕೂಡ ನಾನು ಕರೆದೇನೆ.